ಹಾಯ್ ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ಸಾಕಷ್ಟು ಜನರು ತನ್ನ ಉತ್ತಮವಾದ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ತಾನು ಇಟ್ಟುಕೊಂಡಿರುವಂಥ ಗುರಿಯನ್ನು ಸಾಧನೆ ಮಾಡಲು ಆಗುತ್ತಿಲ್ಲ. ಅದರಲ್ಲೂ ಸಾಕಷ್ಟು ಯಂಗ್ ಏಜಿನ ಹುಡುಗರು ಮತ್ತು ಹುಡುಗಿಯರು ತಮ್ಮ ಉತ್ತಮವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮ ಇಂದಿನ 20-30 ವರ್ಷಗಳ ಜನರು ತನಗೆ ಬೇಕಾದ ಕೆಲಸಗಳನ್ನು ಮಾಡಿಕೊಂಡು ಉತ್ತಮವಾದ ಜೀವನ ಮತ್ತು ಅವರು ಅಂದುಕೊಂಡ ಹಾಗೆ ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲೂ ಮನುಷ್ಯರು ಎರಡು ಥರದಲ್ಲಿ ಇರುತ್ತಾರೆ. ಮೊದಲನೆಯ ವ್ಯಕ್ತಿ ತಾನು ಅಂದುಕೊಂಡಿದ್ದ ಕೆಲಸವನ್ನು ಮಾಡಿಕೊಂಡು ಆರಾಮಾಗಿ ಇರುತ್ತಾರೆ. ಇನ್ನು ಎರಡನೆಯ ವ್ಯಕ್ತಿ ಒಂದಿಷ್ಟು ಕೆಟ್ಟವಾದ ಹ್ಯಾಬಿಟ್ಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸುಂದರವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕಾಗಿ ನಿಮ್ಮ ಜೀವನದಲ್ಲಿ ನಾವು ಹೇಳುವಂತಹ 6 ಮಿಸ್ಟೇಕ್ಗಳನ್ನು ನಿಮ್ಮ ಜೀವನೋದ್ದಕ್ಕೂ ಮಾಡದಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡಿರುವಂಥ ಗುರಿಯನ್ನು ಸಾಧನೆ ಮಾಡಬಹುದು ಮತ್ತು ಆರಾಮಾಗಿ ಇರಬಹುದು. ಇನ್ನು 6 ಮಿಸ್ಟೇಕ್ಗಳು ಯಾವುವು ಅಂದರೆ, ಮೊದಲನೆಯದು ಅದು ಓವರ್ ಥಿಂಕಿಂಗ್. ಏನಿದು ಓವರ್ ಥಿಂಕಿಂಗ್ ಅಂದರೆ ಅದು ಅತಿಯಾದ ಯೋಚನೆ. ನೀವು ನಿಮ್ಮ ಜೀವನದ ಹಿಂದೆ ಯಾವುದೋ ಒಂದು ಸಮಸ್ಯೆಯಾಗಿದ್ದರೆ ಅದನ್ನೇ ಪದೇ ಪದೇ ನೆನಪಿಸಿಕೊಂಡು ತನ್ನ ಮುಂದಿನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದು. ಇದು ನನಗೆ ದೊಡ್ಡ ಸಮಸ್ಯೆ, ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ ಎಂದು ಯಾವಾಗಲೂ ಅದರ ಬಗ್ಗೆನೇ ಅತಿಯಾದ ಯೋಚನೆ ಮಾಡುತ್ತಿರುವುದು. ಅದರಲ್ಲೂ ನಮ್ಮ ಸುತ್ತಮುತ್ತಲಿನ ಜನರು ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾರೋ, ನಾನು ಮಾಡುವ ಕೆಲಸ ಜನರಿಗೆ ಇಷ್ಟ ಆಗುತ್ತಾ ಇಲ್ವೋ ಎಂದು ಅದರ ಬಗ್ಗೆನೇ ಯೋಚನೆ ಮಾಡುತ್ತಿರುವುದು. ಈ ರೀತಿ ನಿಮ್ಮ ಓವರ್ ಥಿಂಕಿಂಗ್ ಮಾಡುತ್ತಿದ್ದರೆ ನಿಮ್ಮ ಮುಂದಿನ ಜೀವನ ತುಂಬ ವೇಸ್ಟ್ ಆಗುತ್ತದೆ ಮತ್ತು ಆ ಅತಿಯಾದ ಯೋಚನೆಯಿಂದ ಸಾಕಷ್ಟು ತರಹದ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಳ್ಳುತ್ತೀರಾ. ಅದಕ್ಕೆ ಅತಿಯಾದ ಯೋಚನೆ ಮಾಡುವುದನ್ನು ಬಿಟ್ಟು ಮುಂದಿನ ಜೀವನವನ್ನು ನಡೆಸಿಕೊಂಡು ಹೋಗಿ. ಇನ್ನು ಎರಡನೇ ತಪ್ಪು ಅದು ಟೈಮ್ ವೇಸ್ಟ್ ಮಾಡುವುದು. ಹೌದು, ಇದೇ ನಮ್ಮ ಜೀವನವನ್ನು ನಾಶ ಮಾಡುವುದು. ಅದು ಹೇಗೆಂದರೆ, ಈ ನಮ್ಮ ಕಾಲದಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಮೊಬೈಲನ್ನು ಉಪಯೋಗಿಸುವುದು. ಅದು ಸಿಟಿಯಿಂದ ಹಿಡಿದು ಹಳ್ಳಿಗಳವರೆಗೆ ಅತಿಯಾದ ಮೊಬೈಲನ್ನು ಉಪಯೋಗಿಸಿ ಟೈಮ್ ವೇಸ್ಟ್ ಮಾಡುತ್ತಾರೆ. ಅದು ಎಷ್ಟರ ಮಟ್ಟಿಗೆ ಮೊಬೈಲನ್ನು ಉಪಯೋಗಿಸುತ್ತಾರೆ ಅಂದರೆ, ಒಂದು ರಿಸರ್ಚ್ನ ಪ್ರಕಾರ ಒಬ್ಬ ಮನುಷ್ಯ 5 ರಿಂದ 6 ಗಂಟೆ ಮೊಬೈಲನ್ನು ಉಪಯೋಗಿಸುತ್ತಾರೆ. ಅದು ಇಡೀ ಪ್ರಪಂಚದಲ್ಲಿ 57% ಜನರು ಮೊಬೈಲನ್ನು ಉಪಯೋಗಿಸುತ್ತಾರೆ. ಇಷ್ಟು ಅವಧಿಯಲ್ಲಿ ನಾವು ನಮಗೆ ಅವಶ್ಯಕತೆವಿಲ್ಲದ ಮಾಹಿತಿಯನ್ನು ನೋಡಿ ನಮ್ಮ ಅಮೂಲ್ಯವಾದ ಜೀವನದ ಸಮಯವನ್ನು ನಾಶ ಮಾಡಿಕೊಳ್ಳುತ್ತಿದ್ದೀವಿ. ನೀವು ಅಂದುಕೊಳ್ಳುತ್ತೀರಾ ನಾವು ಮೊಬೈಲನ್ನು ನೋಡಬಾರದು ಅಂತ. ಇಲ್ಲಿ ನೀವು ಮೊಬೈಲನ್ನು ನೋಡಬೇಡಿ ಎಂದು ನಾನು ಹೇಳುತ್ತಿಲ್ಲ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ನೀವು ಉಪಯೋಗಿಸುವ ಮೊಬೈಲ್ನಿಂದನೇ ನಿಮ್ಮ ಜೀವನವನ್ನು ಒಂದು ಸಾಧನೆ ಕಡೆಗೆ ಬದಲಾಯಿಸಿಕೊಳ್ಳಬಹುದು. ಅದು ಹೇಗೆಂದರೆ, ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಬೇಕಾದ ಮಾಹಿತಿಯನ್ನು ನಿಮ್ಮ ಮೊಬೈಲ್ನಿಂದನೇ ಪಡೆದುಕೊಳ್ಳಬಹುದು. ಈ ರೀತಿ ತನ್ನ ಸಾಧನೆಗೆ ಬೇಕಾದ ಮಾಹಿತಿಯನ್ನು ಮೊಬೈಲ್ನಿಂದನೇ ಪಡೆದುಕೊಂಡಿರುವವರು ಸಾಕಷ್ಟು ಜನರು ಇದ್ದಾರೆ. ಈ ಮೊಬೈಲನ್ನು ಉಪಯೋಗಿಸಿ ಅವಶ್ಯಕತೆವಿಲ್ಲದ ಮಾಹಿತಿಯನ್ನು ನೋಡುವವರು ಲೆಕ್ಕವಿಲ್ಲದಷ್ಟು ಇರುವಂಥವರು. ಅದಕ್ಕೆ ನಿಮ್ಮ ಮೊಬೈಲನ್ನು ಉಪಯೋಗಿಸಬೇಕಾದರೆ ನಿಮಗೆ ಅವಶ್ಯಕತೆ ಇರುವ ಮಾಹಿತಿಯನ್ನು ತಿಳಿದುಕೊಳ್ಳಲು ಮಾತ್ರ ಮೊಬೈಲನ್ನು ಉಪಯೋಗಿಸಿ. ಇನ್ನು ಮೂರನೆಯ ಮಿಸ್ಟೇಕ್ ಅದು ಲವ್. ಹೌದು, ಇಡೀ ಪ್ರಪಂಚದಲ್ಲಿ ಈ ಲವ್ವನ್ನು ಬುಟ್ಟಿಗೆ ಬಿದ್ದು ತನ್ನ ಜೀವನವನ್ನು ಹಾಳು ಮಾಡಿಕೊಂಡಿರೋರು ಸಾಕಷ್ಟು ಜನರು ಇರುವಂಥವರು. ಸಾಕಷ್ಟು ಚಿಕ್ಕ ವಯಸ್ಸಿನವರು ತನ್ನ ಆಪೋಸೈಟ್ ವ್ಯಕ್ತಿಯನ್ನು ಮಾತಾಡಿಸಬೇಕು, ಅವರ ಹತ್ತಿರ ನನ್ನ ಫ್ರೆಂಡ್ಶಿಪ್ ಆಗಬೇಕು ಅಂತ ಸಾಕಷ್ಟು ಜನರು ಯೌವನದಲ್ಲಿ ಸಾಕಷ್ಟು ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅದರಲ್ಲೂ ಹುಡುಗರು ಹುಡುಗಿಯರನ್ನು ಫ್ರೆಂಡ್ಶಿಪ್ ಅಥವಾ ಪ್ರೀತಿ ಮಾಡುವುದು ದೊಡ್ಡ ಸಾಧನೆ ಅಂತ ಅಂದುಕೊಳ್ಳುತ್ತಾರೆ. ಈ ರೀತಿ ಯೋಚನೆ ಮಾಡಿ ತನ್ನ ಉತ್ತಮವಾದ ಸಮಯವನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಫೋನ್ನಲ್ಲಿ ಮಾತನಾಡುವುದು, ಚಾಟಿಂಗ್ ಮಾಡುವುದು, ಅವರ ಬಗ್ಗೆನೇ ಯೋಚನೆ ಮಾಡುವುದು. ಈ ರೀತಿ ಮಾಡಿ ತನ್ನ ಉತ್ತಮವಾದ ಸಮಯವನ್ನು ಹಾಳು ಮಾಡಿಕೊಂಡೆ ಮುಂದೆ ಆ ಹುಡುಗಿ ನಿಮಗೆ ಕೈಕೊಟ್ಟು ಹೋದ ಮೇಲೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಅನ್ನುವುದರ ಬದಲು ಮೊದಲು ಜೀವನದಲ್ಲಿ ನಿಮ್ಮ ಗುರಿಯನ್ನು ಸಾಧನೆಗೆ ಮತ್ತು ಸಕ್ಸಸ್ ಮಾಡುವುದರ ಕಡೆಗೆ ನಿಮ್ಮ ಸಮಯವನ್ನು ಇಟ್ಟರೆ ನೀವು ಸಾಧನೆಯನ್ನು ಮಾಡಬಹುದು. ಈ ಸಾಧನೆಯಿಂದ ನಿಮಗೆ ಬೇಕಾದ ಹುಡುಗಿಯನ್ನು ಸಹ ಪಡೆದುಕೊಳ್ಳಬಹುದು. ಅದಕ್ಕೆ ದಯವಿಟ್ಟು ಈ ಪ್ರೀತಿಯನ್ನು ಕೆಟ್ಟ ಚಟಕ್ಕೆ ಬಲಿಯಾಗದೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಉಪಯೋಗಿಸಿಕೊಂಡು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಇನ್ನು 4ನೇ ಮಿಸ್ಟೇಕ್ ಯಾವುದೆಂದರೆ ಅಶ್ಲೀಲ ಚಿತ್ರಗಳನ್ನು ವೀಕ್ಷಣೆ ಮಾಡುವುದು, ಅಂದರೆ ಫೋನ್ ವಿಡಿಯೋಗಳನ್ನು ನೋಡುವುದು. ಇದರಿಂದ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ನಮ್ಮ ಆರೋಗ್ಯವೂ ಸಹ ಹಾಳಾಗುತ್ತದೆ. ನಿಜವಾಗಲೂ ಹೇಳಬೇಕಾದರೆ 2019ರಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಈ ಫೋನ್ ವಿಡಿಯೋಗಳನ್ನು ನೋಡುತ್ತಾರೆ ಎಂದರೆ ಬರೋಬ್ಬರಿ 89% ಜನರು ತಮ್ಮ ಮೊಬೈಲ್ನಿಂದ ಫೋನ್ ವಿಡಿಯೋಗಳನ್ನು ನೋಡುತ್ತಾರೆ ಎಂದು ವರದಿಯಾಗಿದೆ. ಅದರಲ್ಲೂ ಕೋವಿಡ್ ಸಮಯದಲ್ಲಿ 95% ಜನರು ಈ ಫೋನ್ ವಿಡಿಯೋಗಳನ್ನು ನೋಡುತ್ತಿದ್ದರು ಎಂದು ವರದಿಯಾಗಿದೆ. ಇದರಿಂದನೇ ದಿನೇ ಈ ಕೆಟ್ಟವಾದ ಅಶ್ಲೀಲ ವಿಡಿಯೋಗಳನ್ನು ನೋಡುವವರ ಸಂಖ್ಯೆ ಜಾಸ್ತಿಯಾಗುತ್ತಿದೆ. ಮತ್ತು ಅದೇ ರೀತಿ ಬಿಹೇವ್ ಸಹ ಮಾಡುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಯಂಗ್ ಏಜಿನ ಹುಡುಗರು ಈ ವಿಡಿಯೋಗಳನ್ನು ನೋಡಿ ತನ್ನ ಅಮೂಲ್ಯವಾದ ಸಮಯವನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಈ ವಿಡಿಯೋವನ್ನು ನೋಡುವುದಲ್ಲದೆ ಇದರ ಜೊತೆ ಹಸ್ತಪ್ರಯೋಗವನ್ನು ಮಾಡಿಕೊಂಡು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವೀಕ್ ಆಗುತ್ತಾರೆ. ಇದರಿಂದ ನಿಮ್ಮ ಜೀವನ ನಾಶವಾಗುತ್ತದೆ. ದಯವಿಟ್ಟು ನೀವು ಈ ಕೆಟ್ಟವಾದ ಚಟಕ್ಕೆ ಬಲಿಯಾಗಬೇಡಿ. ಅದರಲ್ಲೂ ಕೇವಲ 5 ನಿಮಿಷದ ಕ್ಷಣಿಕ ಸುಖಗೋಸ್ಕರ ನೀವು ಏಕೆ ನಿಮ್ಮ ಸುಂದರವಾದ ಜೀವನವನ್ನು ನಾಶ ಮಾಡಿಕೊಳ್ಳುತ್ತೀರಿ?
ನಾನು ಹಸ್ತಪ್ರಯೋಗವನ್ನು ಹೇಗೆ ಕಂಟ್ರೋಲ್ ಮಾಡೋದು, ಅದರ ಅನಾನುಕೂಲಗಳು ಏನು ಎಂಬುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ದಯವಿಟ್ಟು ಈಗ ಲೈಂಗಿಕ ಚಿತ್ರಗಳನ್ನು ನೋಡುವುದು ಸ್ಟಾಪ್ ಮಾಡಿ ನಿಮ್ಮ ಜೀವನದ ಸಾಧನೆ ಕಡೆಗೆ ನಿಮ್ಮ ಮನಸ್ಸನ್ನು ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನು 5ನೇ ಮಿಸ್ಟೇಕ್ ಯಾವುದೆಂದರೆ ಕಂಫರ್ಟ್ ಝೋನ್. ಹೌದು, ಇದು ಸಹ ನಿಮ್ಮ ಜೀವನವನ್ನು ನಾಶ ಮಾಡುತ್ತದೆ. ಅದು ಹೇಗೆಂದರೆ ನೀವು ಯಾವುದೇ ಕೆಲಸವನ್ನು ಮಾಡದೆ ಹಾಗೆ ದಿನವಿಡೀ ಅಥವಾ ತಿಂಗಳು ವರ್ಷ ಹಾಗೆ ಸುಮ್ಮನಿದ್ದರೆ ನೀವು ಸಾಧನೆ ಮಾಡಬೇಕು ಅಂದುಕೊಂಡಿದ್ದ ಗುರಿಯನ್ನು ಸಹ ಮರೆತು ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಹಾಗೆ ನೀವು ಯಾವುದೇ ರೀತಿಯ ಕೆಲಸವನ್ನು ಮಾಡಲು ನಿಮಗೆ ಇಂಟ್ರೆಸ್ಟ್ ಸಹ ಬರುವುದಿಲ್ಲ. ಇದರಿಂದ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಂಡು ನೀವು ಸಕ್ಸಸ್ಸನ್ನು ಯಾಕೆ ವಿಫಲ ಮಾಡಿಕೊಳ್ಳುತ್ತೀರಾ? ಮತ್ತು ಈ ಕಂಫರ್ಟ್ ಝೋನ್ನಿಂದನೇ ಅವಶ್ಯಕತೆವಿಲ್ಲದ ಕೆಲಸಗಳು ಮಾಡುವುದಕ್ಕೆ ಹೆಚ್ಚಾಗಿ ಇಂಟ್ರೆಸ್ಟ್ ಬರುವುದು, ಹಾಗೆ 4 ಜನರ ಜೊತೆ ಸೇರಿ ಟೈಮ್ ಪಾಸ್ ಮಾಡುವುದು, ಇನ್ನಿತರ ಅವಶ್ಯಕತೆವಿಲ್ಲದ ಕೆಲಸಗಳನ್ನು ಮಾಡುವುದು. ಇದರಿಂದ ನಿಮ್ಮ ಜೀವನ ನಾಶ ಆಗುವುದರಲ್ಲಿ ಯಾವುದೇ ರೀತಿ ಸಂದೇಹವೇ ಇಲ್ಲ. ಅದಕ್ಕೆ ಕಂಫರ್ಟ್ ಝೋನ್ನಿಂದ ಆದಷ್ಟು ಹೊರಬನ್ನಿ. ಇನ್ನು 6ನೇ ಮಿಸ್ಟೇಕ್ ಯಾವುದೆಂದರೆ ಅದು ಕೆಲಸ ಮಾಡುವ ಬದಲು ಯೋಚಿಸುವುದು. ಏನು ಇದರ ಅರ್ಥ ಅಂದರೆ ಯಾವುದೇ ಕೆಲಸ ಮಾಡದೆ ಅತಿಯಾಗಿ ಅದರ ಬಗ್ಗೆನೇ ಯೋಚನೆ ಮಾಡುವುದು. ಅದು ಹೇಗೆಂದರೆ ಈಗ ನಾವು ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದುಕೊಳ್ಳುತ್ತೀವಿ. ಆ ಕೆಲಸದ ಬಗ್ಗೆ ಸಮಯವನ್ನು ಹಾಳು ಮಾಡಿಕೊಂಡು ಯೋಚನೆ ಮಾಡುವುದು ದೊಡ್ಡ ತಪ್ಪು. ಒಂದು ಸಾರಿ ಸಮಯ ಹೋದರೆ ಆ ಸಮಯ ನಮ್ಮ ಜೀವನದಲ್ಲಿ ಎಂದಿಗೂ ಯಾವತ್ತಿಗೂ ಬರುವುದಿಲ್ಲ. ಅದಕ್ಕೆ ದಯವಿಟ್ಟು ನೀವು ಮಾಡಬೇಕಾದ ಕೆಲಸವನ್ನು ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಯೋಚನೆ ಮಾಡಿ ಆ ಕೆಲಸ ಮಾಡುವುದಕ್ಕೆ ಶುರು ಮಾಡಬೇಕು. ಇಲ್ಲಿ ಒಂದಿಷ್ಟು ಪ್ರಮುಖ ವಿಷಯಗಳು ಹೇಳುತ್ತೇನೆ. ಅದು ಏನೆಂದರೆ ನಮ್ಮ ಪ್ರಪಂಚದಲ್ಲಿ 3 ತರಹದ ವ್ಯಕ್ತಿಗಳು ಇರುತ್ತಾರೆ. ಅದರಲ್ಲಿ ಮೊದಲನೆಯ ವ್ಯಕ್ತಿ ನಾನು ಇದನ್ನು ಮಾಡುತ್ತೇನೆ ಎಂದು ಹೇಳುತ್ತಾರೆ, ಅದನ್ನೇ ಮಾಡಿ ನೋಡಿಸುತ್ತಾರೆ. ಇನ್ನು 2ನೆಯ ವ್ಯಕ್ತಿ ನಾನು ಅದು ಮಾಡುತ್ತೇನೆ, ನಾನು ಹೀಗೆ ಮಾಡುತ್ತೇನೆ, ನಾನು ಅದನ್ನು ಮಾಡುತ್ತೇನೆ ಎಂದು ಯಾವಾಗಲೂ ಅದೇ ರೀತಿ ಮಾತಿನಲ್ಲಿಯೇ ತನ್ನ ಜೀವನವನ್ನು ಮುಗಿಸುತ್ತಾರೆ, ಹೊರತು ಯಾವುದನ್ನು ಮಾಡುವುದಿಲ್ಲ. ಇನ್ನು 3ನೆಯ ವ್ಯಕ್ತಿ ಇವರು ನಾನು ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಎಂದು ಹೇಳುವುದಿಲ್ಲ, ಡೈರೆಕ್ಟಾಗಿ ಮಾಡಿ ನೋಡಿಸುತ್ತಾರೆ. ಇದರಲ್ಲಿ ಒಂದು ವಿಷಯ ತಿಳಿದುಕೊಳ್ಳಬೇಕು. ಅದು ಏನೆಂದರೆ ನಾನು ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಎನ್ನುವುದರ ಬದಲು ಡೈರೆಕ್ಟಾಗಿ ಕೆಲಸ ಮಾಡಲು ಶುರು ಮಾಡಬೇಕು. ಹೀಗೆ ಮಾಡಿದರೆ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗುತ್ತೀರಾ. ನಿಮ್ಮ ಸಕ್ಸಸ್ ನಿಮ್ಮ ಸುತ್ತಮುತ್ತಲಿನ ಜನರಿಗೂ ಸಹ ಗೊತ್ತಾಗುತ್ತದೆ. ಅದಕ್ಕೆ ದಯವಿಟ್ಟು ಕೆಲಸ ಮಾಡುವ ಬದಲು ಯೋಚಿಸುವುದು ನಿಲ್ಲಿಸಿ. ಇದಿಷ್ಟು ನೀವು ಜೀವನದಲ್ಲಿ ಸಕ್ಸಸ್ ಆಗಬೇಕಾದರೆ, ಸಂತೋಷವಾಗಿರಬೇಕಾದರೆ ನೀವು ಜೀವನದಲ್ಲಿ ಎಂದಿಗೂ ಮಾಡದಿರುವಂತಹ 6 ಮಿಸ್ಟೇಕ್ಗಳು. ಇದು ಇವತ್ತಿನ ಮಾಹಿತಿ. ನಮಸ್ಕಾರ.